ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದುವರೆಗೆ ನಮ್ಮ ಪಿಂಚಣಿ ವಿಷಯದಲ್ಲಿ ಏನೇನ್ ಬೆಳವಣಿಗೆ ಆಗಿದೆ ಅನ್ಬಿಟ್ಟು ನಂಜುಂಡೇಗೌಡರು ಹಾಗೂ ಸ್ವಾಮಿಯವರು ಎಲ್ಲ ಪೂರ್ತಿ ವಿಶದವಾಗಿ ತಿಳಿಸಿದ್ದಾರೆ. ನಿಮಗೂ ಎಲ್ಲ ಅರ್ಥ ಆಗಿದೆ. ಇದಕ್ಕಿಂತ ಮೀರಿ ಏನು ಮಾತನಾಡಕ್ ಸಾಧ್ಯ ಇಲ್ಲ. ಆದ್ರೂ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಲೋಯರ್ ಪೆನ್ಷನ್ ಹೈಯರ್ ಪೆನ್ಷನ್ ಎರಡು ಇದೆಯಲ್ಲ. ಒಂದು ಲೋಯರ್ ಪೆನ್ಷನ್ ನಾವು ಕೋರ್ಟ್ ನಲ್ಲಿ ಇಲ್ಲ, ಏನಿಲ್ಲ, ಎಂತದ್ದು ಇಲ್ಲ, ಇಲ್ಲಿಂದಾನೇ ಮೂವ್ ಮಾಡ್ಬೇಕು. NAC ಕಡೆಯಿಂದಾನೇ ಮೂವ್ ಮಾಡ್ಬೇಕಾಗುತ್ತೆ. ಎಲ್ಲಾರ್ಗು ಸಿಗ್ಲಿ ಅನ್ನೋ 7,500 ಡಿಮ್ಯಾಂಡ್ ಇಟ್ಕೊಂಡು ಅದು ಈ ನೆಕ್ಸ್ಟ್ ಈ ಹಣಕಾಸಿನ ವರ್ಷದಲ್ಲಿ, ಮುಂದಿನ ಹಣಕಾಸು ವರ್ಷದಲ್ಲಿ ಆಲ್ಮೋಸ್ಟ್ ಆಲ್ ಡಿಸೈಡ್ ಆಗೋ ಮಟ್ಟಕ್ಕಿದೆ. ಈಗಾಗಲೇ ಸೆಂಟ್ರಲ್ ಕೇಂದ್ರದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತಿಳಿಸಿದ್ದಾರೆ. ಅದು ಒಂದ್ ಪಕ್ಕಕ್ಕೆ ಇಟ್ಕೊಂಡ್ರೆ ಈ 2014 ನಂತರದ ಪೆನ್ಷನ್, ಹೈಯರ್ ಪೆನ್ಷನ್ಗೆ ಆಪ್ಷನ್ ಕೊಟ್ಟಾಗ, ಜಾಯಿಂಟ್ ಆಪ್ಷನ್ ಸಲ್ಲಿಸುವಾಗ ಎಲ್ಲರೂ ಖುಷಿಯಿಂದ ಇದ್ರಿ. ನೀವೆಲ್ಲ ಬಹಳ ಖುಷಿಯಿಂದ ಇದ್ರಿ. ನಮಗ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಈ EPF ನವ್ರ ಕುತಂತ್ರ ಏನಿದೆ ಅಂದ್ರೆ, ಇವ್ರು ಡಿಮ್ಯಾಂಡ್ ನೋಟಿಸ್ ಕಳಿಸ್ತಾರೆ ಹೊರತು ಇಷ್ಟು ನಿಮಗೆ ಪೆನ್ಷನ್ ನಾವು ಕೊಡ್ತೀವಿ ಅನ್ನೋದನ್ನ ತಿಳಿಸ್ತಾ ಇಲ್ಲ. ಈಗ 10 ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಅಂದ್ರೆ ನಮ್ಗೆ ಅವರಿಂದ ಎಷ್ಟು ಬರ್ಬೇಕು ಪೆನ್ಷನ್, ಅದು ನಿಮ್ಗೆ ಗೊತ್ತಾಗ್ಬೇಕು ತಾನೆ. ಅದು ತಿಳಿಸ್ತಾ ಇಲ್ಲ ಇವರು. ಅಷ್ಟು ದುಡ್ಡು ಕಟ್ಟಿ ಅಂತ ಇದ್ದಾರೆ. ದುಡ್ಡು ಕಟ್ಟಿದ್ಮೇಲೆ 10 ಲಕ್ಷಕ್ಕೆ ಅವರು ಬರೀ 10,000 ಫಿಕ್ಸ್ ಮಾಡಿದ್ರೆ ಏನ್ ಪ್ರಯೋಜನ ಏನೂ ಇಲ್ಲ. ನಿಮ್ಗೆ ಅದೇ 10,000 ನಿಮ್ ಬ್ಯಾಂಕ್ ಇಂಟ್ರೆಸ್ಟ್ ಬರ್ತದೆ, ಹಳೆ ಪೆನ್ಷನ್ ಬರುತ್ತೆ. ಯೋಚನೆ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಸೆ ಪಟ್ಟಿದ್ವಿ ಜಾಸ್ತಿ ಬರುತ್ತೆ ಅಂತ, ಅದನ್ನ ತಿಳಿಸ್ತಾನೆ ಇಲ್ಲ ಇವರು. ದುಡ್ಡು ಕಟ್ಟಿ ಅಂತ ಇದ್ದಾರೆ. ಇದು ಒಂಥರ ವಂಚನೆ ಮಾಡುವಂತ ಕೃತ್ಯ ಇದು. EPF ನವ್ರದ್ದು ಈ ಧೋರಣೆ ಸರಿ ಇಲ್ಲ. ಇದು ನಾವು ಖಂಡಿಸ್ಬೇಕು, ಬಲವಾಗಿ ಖಂಡಿಸ್ಬೇಕು. ಈ ತರ ಹೇಳೋದು ಸರಿ ಇಲ್ಲ. ನೀವು ಏನ್ ಡಿಮ್ಯಾಂಡ್ ನೋಟಿಸ್ ಕೊಡ್ತೀರಿ ಅದ್ರ ಜೊತೆಯಲ್ಲೇ ಕಳ್ಸಿ, ನೀವು ಇಷ್ಟು ಕಟ್ಟಬೇಕು ಅನ್ಬಿಟ್ಟು ಇಷ್ಟು ಕೊಡ್ತೀವಿ ಅಂತ ನಮಗ್ ಗೊತ್ತಾಗುತ್ತೆ. ಅವಾಗ ನಾವು ಕಟ್ಟೋದೆಷ್ಟು, ನೀವು ಕೊಡೋದೆಷ್ಟು ಅಂದ್ಬಿಟ್ಟು ಗೊತ್ತಾಗುತ್ತೆ. ನಾವು ಅವಾಗ ಆಪ್ಷನ್ ತಗೊಂತೀವಿ ಅನ್ನೋ ಲೆಕ್ಕದಲ್ಲಿ ಹೇಳ್ಬೇಕು. ಈ ಮಟ್ಟದಲ್ಲಿ ಇನ್ನು ಯಾರಿಗೂ ಬಂದಿಲ್ಲ. ಕೆಲವು ಕಡೆ ಎಲ್ಲ ಬಂದಿದೆ, ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಂದಿದೆ. ಅವ್ರು ಯಾರಿಗೂ ಇಷ್ಟು ಕೊಡ್ತೀನಿ ಅಂತ ತಿಳಿಸಿಲ್ಲ. ಫಸ್ಟ್ ಕಟ್ಟಿ ಅಂತ ಹೇಳಿ ಡಿಮ್ಯಾಂಡ್ ನೋಟಿಸ್ ಕಳಿಸ್ತಾ ಇದಾರೆ. ಆಲ್ಮೋಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇದು ಈಗ ಹೈಯರ್ ಪೆನ್ಷನ್ಗೆ ಹೋಗಿರೋರು 50% ಹೋಗಿಲ್ಲ, ಯಾರು ಹೋಗಿಲ್ಲ. ಈ ಮೋಸ ಏನ್ ಮಾಡ್ತಾರೆ ತಿಳ್ಕೊಂಡಿದ್ದಾರೆ, ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ಅವರೇನೆ ಯಾರು ಹೋಗಿಲ್ಲ. ಇನ್ ಕೆಲವರು ಆಸೆಯಿಂದ ಹೋಗಿದ್ದಾರೆ. ಅವ್ರಿಗೂ ಮೋಸ ಮಾಡೋ ಲಾಭ ಬೆಳೆಯುವಂತ ಬುದ್ಧಿನೇ ಇದೆ EPF ನವರಲ್ಲಿ. ಆದ್ರಿಂದ ಇದ್ರ ಬಗ್ಗೆ ಈಗ ಏನಾಗಿದೆ ಅಂದ್ರೆ, ನಾವು ಜಾಯಿಂಟ್ ಆಪ್ಷನ್ ಸಲ್ಲಿಸಿದೀವಿ, ನಮ್ಗೆ ಅದು ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಆಗ್ಲೇ ಜಾಯಿಂಟ್ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಆಗ್ತಾ ಇದೆ. ನಮ್ಗೇನು ಬಂದಿಲ್ಲ. ನಮ್ದಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಬೇರೆ ಇದೆ. ಇನ್ನೊಂದು ಒಂಥರ ಕೌತುಕ ಇದೆ, ನಮ್ದು ಏನಾಗುತ್ತೋ ಏನೋ ಅನ್ಬಿಟ್ಟು. ಆದ್ರೆ ಇದ್ರಲ್ಲಿ ನಿಮ್ ತಪ್ಪೇನು ಇಲ್ಲ. ಜಾಯಿಂಟ್ ಆಪ್ಷನ್ ಕೊಡೋದ್ರಲ್ಲಿ ನಿಮ್ ತಪ್ಪೇನು ಇಲ್ಲ. ನೀವು ಕೋರ್ಟ್ ಆರ್ಡರ್ ಪ್ರಕಾರ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡಿದಿರಿ. ಇದು ಮುಂದೆ ಏನಾದ್ರು ಕೊಡ್ಲಿಲ್ಲ ಅಂದ್ರೂ EPF ಜವಾಬ್ದಾರಿ ಆಗುತ್ತೆ, ನಮ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಆಗುತ್ತೆ. EPF ಕಮಿಷನರ್ ಕೋರ್ಟ್ ಮುಂದೆ ನಿಂತ್ಕೋಬೇಕಾಗುತ್ತೆ, ನಮ್ಮ MDನೂ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಬೇಕಾಗುತ್ತೆ. ಅವರಿಂದಲೇ ಇತ್ಯರ್ಥ ಮಾಡುವಂತ ಕೆಲಸ. ನೀವೇನು ಯೋಚನೆ ಮಾಡ್ಬೇಡಿ. ನಂದು ಆಗಿಲ್ಲ, ಹೋಗಿಲ್ಲ, ಏನು ಬಂದಿಲ್ಲ ಅನ್ಬಿಟ್ಟು ಏನು ಯೋಚನೆ ಮಾಡ್ಬೇಡಿ. ನೀವು ಕೊಡ್ಬೇಕಾಯ್ತು. ಇದು ಯಾವ್ದು ಜಾಯಿಂಟ್ ಆಪ್ಷನ್ ಕೊಟ್ಬಿಟ್ಟಿದ್ರಿ, ನಿಮ್ದೇನು ತಪ್ಪಿಲ್ಲ. ಯಾವುದೇ ಕಾರಣಕ್ಕೂ ಯೋಚನೆ ಮಾಡ್ಬೇಡಿ. ಹೈಯರ್ ಪೆನ್ಷನ್ ಡಿಕ್ಲೇರ್ ಮಾಡೋದು ಅವ್ರ ಜವಾಬ್ದಾರಿ, ಅದು ಎಂಪ್ಲಾಯರ್ ಜವಾಬ್ದಾರಿ, EPF ಕಮಿಷನರ್ ಜವಾಬ್ದಾರಿ. ಆದ್ರಿಂದ ಇಲ್ಲೇ ನಾನು ತಿಳಿದಂಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಹೈಯರ್ ಪೆನ್ಷನ್ ಅವ್ರು ಎಷ್ಟು ಜನ ಬರ್ತಾರೆ ಅಂತ ಒಂದು ಲಿಮಿಟ್ ಇಟ್ಕೊಂಡು ಆ ನಂತರ ನಮ್ಮ ವಿಷಯಕ್ಕೆ ಬರ್ತಾರೆ, ಈ ಲೋಯರ್ ಪೆನ್ಷನ್ ವಿಷಯಕ್ಕೆ ಬರ್ತಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಕಂಡೀಷನ್ ನೋಡ್ಕೊಂತಾರೆ. ಎಷ್ಟು ಜನಕ್ಕೆ ನಾವು ಹೈಯರ್ ಪೆನ್ಷನ್ ಕೊಡ್ಬೇಕಾಗುತ್ತೆ, ಯಾವ ರೇಂಜಲ್ಲಿ ಕೊಡ್ಬೇಕಾಗುತ್ತೆ, ಉಳಿದವ್ರು ಎಷ್ಟು ಜನ. ಈಗ 100 ಜನ ಏನಾದ್ರು ಹೈಯರ್ ಪೆನ್ಷನ್ ಅಪ್ಲೈ ಮಾಡಿದ್ರೆ 50 ಜನ ತಗೊಳಲ್ಲ, 50 ಜನ ತಗೊಂತಾರೆ ಅನ್ಕೊಳ್ಳಿ. ಈ ಉಳಿದವ್ರು ನಾವು ಈ ಮಿನಿಮಮ್ ಪೆನ್ಷನ್ ಡಿಕ್ಲೇರ್ ಮಾಡ್ಕೊಬೇಕಾಗ್ತದೆ. ಅವಾಗ ಯಾರು ಹೈಯರ್ ಪೆನ್ಷನ್ ತಗೊಳಲ್ಲ ಅವ್ರು ಈ ಸಾಲಿಗೆ ಬಂದ್ಬಿಡ್ತಾರೆ. ನಾವು ಈ ಲೋಯರ್ ಪೆನ್ಷನ್ ಏನ್ ಕೇಳ್ತಾ ಇದೀವಿ ಅಲ್ಲಿಗೆ ಬಂದ್ಬಿಡ್ತಾರೆ ಅವರು. ಲೋಯರ್ ಪೆನ್ಷನ್ ಎಷ್ಟು 6,000 ಫಿಕ್ಸ್ 6,000ಕ್ಕೆ ಬರ್ತಾರೆ ಅವರು. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಜಾಯಿಂಟ್ ಆಪ್ಷನ್ ಕೊಟ್ಬಿಟ್ಟು ನಮ್ಗೆ ಪೆನ್ಷನ್ ಇಷ್ಟೇ ಆಗುತ್ತೆ ಅನ್ಬಿಟ್ಟು, ನೀವು ಜಾಯಿಂಟ್ ಆಪ್ಷನ್ ಹೋಗ್ಲಿಲ್ಲ ಅಂದ್ರೆ ನಿಮ್ಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ನಿಮ್ಗೆ ಈ ಲೋಯರ್ ಪೆನ್ಷನ್ ಏನಿದೆ ನಮ್ಗೆ 6,000 5,000 ಯಾವ್ದು ಫಿಕ್ಸ್ ಆಗುತ್ತೆ, ಅದು ಸಿಗುತ್ತೆ. ಆದ್ರಿಂದ ಯಾರು ಯೋಚನೆ ಮಾಡ್ಬೇಕಾಗಿಲ್ಲ. ಅಂದ್ರೆ ಈ ಮುಂದೆನೂ ನಾವು ಇದೇ ಗಟ್ಟಿ ತಂದಿಂದ ನಿಂತ್ಕೊಬೇಕು. ನಾವು ಹಿಂದೆ ಸರಿಯೋದ್ ಬೇಕಾಗಿಲ್ಲ. ನಾವು ಮುಂದೆ ನಿಂತ್ಕೊಬೇಕು. ನಮ್ಮ ಸ್ಟ್ರೆಂತ್ ಇದೆ, ನಮ್ಮ ಬಲ ಇದೆ ಅನ್ಬಿಟ್ಟು ತೋರಿಸ್ಕೊಬೇಕು. ಇವಾಗೆಲ್ಲ ಏನಿಲ್ಲ, ಎಲ್ಲ ದೇಶಾದ್ಯಂತ ಎಲ್ಲ ಶುರು ಹಚ್ಕೊಂಡಿದ್ದಾರೆ
ಪೆನ್ಷನರ್ಸ್ ಎಲ್ಲ ಸ್ಟೇಟ್ ಅಲ್ಲಿ ಶುರು ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ ಕೆಲವು MP ಗಳು ನಮ್ಮ ಪರವಾಗಿ ಮಾತಾಡ್ತಾ ಇದ್ದಾರೆ ಕ್ಯಾಬಿನೆಟ್ ಅಲ್ಲಿ. ಆದ್ರೆ ಪ್ರಿಯಾಂಕಾ ಅನ್ನೋರು ಮೊನ್ನೆ ಮಾತಾಡಿದ್ದಾರೆ, ನಿಮ್ಗೆ ಯಾವ್ದೇ ಕಾರಣಕ್ಕೂ ನಿಮ್ ಪೆನ್ಷನ್ ಕೊಡಿಸ್ತೀನಿ, ನಾನು ಬಿಡೋದಿಲ್ಲ, ನೀವು ನನ್ನ ತಂದೆ ಸಮಾನ, ನಾನು ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ಅಂತ ಎಲ್ಲ ಮಾತಾಡಿದ್ದಾರೆ. ಅಷ್ಟು ಬಲವಾದ ಫೋರ್ಸ್ ಇರುತ್ತೆ ಇವಾಗ ಕ್ಯಾಬಿನೆಟ್ ಅಲ್ಲಿ. ಆದ್ರಿಂದ ಯಾರು ಯೋಚನೆ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ನಮ್ಮ ಒಗ್ಗಟ್ಟು ಬಲಪಡಿಸ್ಕೊಬೇಕು. ನಾವು ಯಾವುದೇ ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.